ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಆಂಬುಲೆನ್ಸ್ಗೆ ಕೃತಜ್ಞತೆಗಳು. ಹಾಗೆ ನಮ್ಮ ಅಣ್ಣ ಅವ್ರಿಗೆ ಪ್ರದೀಪ್ ಈಶ್ವರ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ಸಹೋದರನ ಸ್ಥಾನದಲ್ಲಿ ನಿಂತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತ ಕೆಲಸ ಆಗ್ತಿದೆ. ಒಬ್ಬ ತಮ್ಮನಾಗಿ ಅಣ್ಣನ ಕೆಲಸ ಕಾರ್ಯಗಳು ಏನು ಅನ್ಸುತ್ತೆ ನಿಮಗೆ? ಎಲ್ಲ ನಮ್ಗೆ ಒಳ್ಳೆ ರೀತಿ ಅನಿಸ್ತಾ ಇದೆ ಸರ್. ಇನ್ನೂ ಒಳ್ಳೆ ಮಟ್ಟಕ್ಕೆ ಜನಕ್ಕೆ ಸೇವೆ ಮಾಡಬೇಕು ಅಣ್ಣವರು. ಮುಂದಿನ ಈ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕಲಿ ಅಂತೇಳಿ ನಮ್ಮೆಲ್ಲ ಆಶೆ ಆಕಾಂಕ್ಷೆ ಸರ್. ಇನ್ನು ಈ ಒಂದು ಕ್ಷಣ ಅವ್ರಿಗೆ ಸಹಕಾರ ಕೊಡ್ತಾರೆ ಸರ್. ನಾವೇನೇ ಇರಲಿ ಮಾಹಿತಿ ಹೇಳ್ತಾ ಇರ್ತೀವಿ, ಡೈಲಿ ಅಪ್ಡೇಟು. ಏನೊಂದು ತೊಂದರೆ ಇದ್ರು ಪ್ರತಿಯೊಬ್ಬರಿಗೂ ಆಸ್ಪತ್ರೆ ಆಗಲಿ ಏನು ನಮಗೆ ಯಾರನ್ನ ಫೋನ್ ಮಾಡಲಿ ಹೋಗಿ ಸ್ಪಂದಿಸ್ತಾ ಇದ್ದೀವಿ ಸರ್. ತಾಲೂಕಿನಾದ್ರಿಂದ ಯಾರನ್ನ ಫೋನ್ ಮಾಡಲಿ ತೊಂದರೆ ಅಂತೇಳಿ ನಾವೇ ಖುದ್ದು ಹೋಗಿ ಸ್ಪಂದಿಸ್ಕೊಟ್ಟು ಹಾಸ್ಪಿಟ್ಲು ಪೊಲೀಸ್ ಸ್ಟೇಷನ್ ಏನು ತೊಂದರೆ ಇದ್ರು ನಾವೇ ಖುದ್ದು ಪರಿಶೀಲನೆ ಮಾಡ್ತಾ ಇದ್ದೀವಿ ಸರ್. ಸರ್, ಮುಖ್ಯವಾಗಿ ಅಮ್ಮ ಆಂಬುಲೆನ್ಸ್ಗೆ ವಿದ್ಯಾರ್ಥಿಗಳು ಕೂಡ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆ ಒಂದು ಕಾರ್ಯದ ಬಗ್ಗೆ ಏನು ಹೇಳ್ತೀರಿ? ಯಾವ ರೀತಿ ಅನುಕೂಲ ಆಗ್ತಿದೆ ಜನರಿಗೆ, ಬಡವರಿಗೆ? ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂದ್ರೆ ಹತ್ರ 6,000-7,000 ಬಾಡಿಗೆ ಕೊಡಬೇಕಾಗ್ತದೆ. ನಮ್ಮ ಆಂಬುಲೆನ್ಸಲ್ಲಿ ಪೂರ್ತಿ ಉಚಿತವಾಗಿ ನಾವು ಸೇವೆ ಕೊಡ್ತಾ ಇದ್ದೀವಿ. ಯಾರಿಗೆ ಆಗಲಿ ಒಂದು 100 ರೂಪಾಯಿ ಕೊಡಬಾರ್ದು ಅಂತೇಳಿ ನಮ್ಮ ರಿಸ್ಟ್ರಿಕ್ಷನ್ಸ್ ಇದೆ ಸರ್. ಡ್ರೈವರ್ಗೆ ಆಗಲಿ ಡೀಸೆಲ್ಗೆ ಆಗಲಿ ಯಾರಿಗೂ ಸಂಪೂರ್ಣ ಉಚಿತ ಮಾಡ್ತಾ ಇದ್ದೀವಿ ನಾವು. ಇಲ್ಲಿಂದ ಹೋಗ್ಬೇಕು ಅಂದರೆ ಮಿನಿಮಮ್ ಒಂದು 6,000-7,000 ಸಾವಿರ ಕೊಡಬೇಕಾಗ್ತದೆ ನಮ್ಮ ಆಂಬುಲೆನ್ಸ್. ಬೇರೆ ಇದಕ್ಕೆ ಬಾಡಿಗೆ ಪ್ರೈವೇಟ್ಗೆ ನಮ್ಮ ಆಂಬುಲೆನ್ಸ್ ಟೋಟಲ್ ಉಚಿತ ಮಾಡ್ತಾ ಇದ್ರು ಚಿಕ್ಕಬಳ್ಳಾಪುರ ಕ್ಷೇತ್ರ ಜನತೆಗೆ. ಸರ್, ಏನು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ನೋಡಿ ಯುವಕರು ರಾಜಕಾರಣಕ್ಕೆ ಬರುವಂತ ಒಂದು ತುಂಬಾ ಆಸೆ ಪಡ್ತಿದ್ದಾರೆ ಸರ್. ಅದಕ್ಕೆ ಪ್ರೇರಣೆ ಆಯ್ತಾ ಸರ್? ಪ್ರೇರಣೆ ಆಯ್ತು ಸರ್. ಯುವಕರೇ ಮುಂದಿನ ರಾಜಕಾರಣಿಗಳು ಸರ್. ಸೊ ಅವರ ಒಂದು ಕೆಲಸಗಳು ಯಾವ ರೀತಿ ಯುವಕರ ಮೇಲೆ ಪ್ರಭಾವ ಬೀರ್ತಾ ಇದೆ ಸರ್? ಪ್ರಭಾವ ಅಂದರೆ ಒಳ್ಳೆ ಎಜುಕೇಷನ್ಗೆಲ್ಲ ಸಪೋರ್ಟ್ ಮಾಡ್ತಾವ್ರೆ ಅಣ್ಣವರು. ಬಡ ಮಕ್ಕಳಿಗೆಲ್ಲ ಉಚಿತ ಬಟ್ಟೆ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆಲ್ಲ ದೀನದಲಿತರಿಗೆಲ್ಲ ಒಳ್ಳೆ ಸಹಾಯ ಆಗ್ತಾ ಇದೆ ಬಡ ಮಕ್ಕಳಿಗೆಲ್ಲ. ಅದರಿಂದ ಒಳ್ಳೆ ಕೃತಜ್ಞತೆ ಹೇಳ್ತಾ ನಮ್ಮ